ಕೆ ಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡಿಬಿಟ್ಟು ಆಮೇಲೆ ಈಗ ಅದು ಸುದ್ದಿಗೆ ಹೋಗ್ತಾ ಇಲ್ಲ, ಒಂಥರ ಮಾಯ ಆಗೋಗ್ಬಿಟ್ಟವ್ರೆ. ಸದನಕ್ಕೂ ಬರ್ತಾ ಇಲ್ಲ, ಎಲ್ಲೂ ಕಾಣಿಸ್ತಾನೂ ಇಲ್ಲ. ಅದು ಬೇರೆ ಯಾವುದೋ ಹೊಸದೊಂದು ಶಾಲು ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಹೊಸದಾಗಿ ಓಡಾಡ್ತಾವ್ರೆ, ಹಿಂಗೆ ಅಂತ ಹಾಕ್ಕಂತಾರೆ, ಓದ್ತಾರೆ ಪಾಪ. ನಾನು ಅವಾಗಿಂದ ಆಗ್ತಾ ಇದ್ದೀನಿ, ಬೇಕಾದ್ರೆ ನಿಮ್ಗೆ ಕೊಟ್ಬಿಡ್ತೀನಿ, ನನಗೇನು ಹಿಂಗೆ ಇರ್ತೀನಿ, ಪರವಾಗಿಲ್ಲ, ನನಗೇನು ಬ್ರ್ಯಾಂಡ್ ಬೇಡ ಸರ್. ನಾನು ಹಾಕೋದು ಇದು ಎಷ್ಟು ಗೊತ್ತಾ, 150 ರೂಪಾಯಿ ಇರ್ಬೋದು ಅಷ್ಟೇ. ಅವ್ರು ಹಾಕೋದು ಎಷ್ಟು ಗೊತ್ತಾ, 2.5 ಲಕ್ಷ, 2.5 ಲಕ್ಷದ್ದು. ಅವರು ಪತ್ತೆ ಇಲ್ಲ. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರು, ಪತ್ತೆ ಇಲ್ಲ. ನಮ್ಮ ಕನ್ನಡ ಒಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಹಾಡು ಬಂದಿತ್ತು. ಪುನೀತ್ ರಾಜ್ಕುಮಾರ್, ಕಾಣದಂತೆ ಮಾಯವಾದನು ನಮ್ಮ ಶಿವಕುಮಾರ, ಕೈಯ ಕೊಟ್ಟು ಓಡಿ ಹೋದನು ಬೆಂಗಳೂರಿಗೆ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಯ ಕೊಟ್ಟು ಓಡಿ ಹೋದನು. ಪುನೀತ್ ರಾಜ್ಕುಮಾರ್ದು ಒಂದು ಹಾಡು, ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಕುಮಾರ ಅಂತ ಸೇರಿಸಿದ್ದೀನಿ, ಉಳಿದಿದ್ದ ಕರೆಕ್ಟಾಗಿ. ಶಿವಕುಮಾರ್ ಪತ್ತೆನೇ ಇಲ್ಲ ಸರ್. ನೀವು ಕೇಳಲ್ಲ, ನನಗೆ 2 ಸರಿ ಫೋನ್ ಮಾಡ್ತೀರಾ, ಆರೋಗ್ಯ ಸರಿ ಇದೆಯಾ, ಬರ್ತೀರಾ, ಎಷ್ಟೊತ್ತು ಮಾತಾಡ್ತೀರಾ, ಎಲ್ಲ ಕೇಳ್ತೀರಾ. ಅವ್ರಿಗೆ ಪಾಪ ಕಾಣೆ ಆಗ್ಬಿಟ್ಟಿದ್ರೆ, ಕಾಣದಂತೆ ಮಾಯವಾದ ನೀವು ಮಾತಾಡ್ತೀರಾ ಇಲ್ಲೋ, ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಎಜೆಂಡಾ ಫಿಕ್ಸ್ ಮಾಡ್ಬೇಕಲ್ಲ. ಕರೆಕ್ಟ್ ಸರ್, ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ, ಹೇಳಿಲ್ಲ ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾನು ನಿಮ್ಮ ಬಗ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾಣೆ ಆಗಿರೋ ಅಂತ ನಮ್ಮ ಶಿವನ್ ಎಲ್ಲಿ ಹುಡ್ತೀರಾ, ಶಿವಕುಮಾರನ್ನ? ಬೆಂಗಳೂರು ಜನಕ್ಕೆ ಕಾಣೆ ಆಗೋಗ್ಬಿಟ್ಟಿದ್ದಾರೆ. ಮತ್ತೆ ಸ್ಕ್ವೇರ್ ಫೀಟ್ ಲೆಕ್ಕ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಈ ಸರ್ಕಾರ ಒಂದು ರೀತಿ ಮಾತಾಡಿರೋದೆಲ್ಲ ನಾನೇ ಕೊಟ್ಬಿಡ್ತೀನಿ ಸರ್, ಅವ್ರ ಹತ್ರ ಯಾಕೆ ತಗೊಂತೀರ? ಅಧ್ಯಕ್ಷರೇ, ಇಲ್ಲಿ ಒಂದು ರೀತಿ ಈ ಸರ್ಕಾರ ಕೋಮಾ ಸ್ಟೇಜ್ಗೆ ಹೋದಂಗೆ ಕಾಣಿಸ್ತಾ ಇದೆ. ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಈ ನಾಯಕತ್ವದ ಚೆಲ್ಲಾಟ ಆಡೋದು ಸರಿಯಲ್ಲ. ನೀವು ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ಬೇಕು, ಇಲ್ಲ ಅಂದರೆ ಈ ಆಡಳಿತ ಹದಗೆಟ್ಟು ಹೊರಟೋಗಿದೆ. ಅಧಿಕಾರಿಗಳಿಗೂ ಹೇಳೋರು ಕೇಳೋರು ಯಾರೂ ಇಲ್ಲ. ಮೊನ್ನೆ ಜಾರ್ಜ್ ವಿಚಾರಕ್ಕೆ ದೊಡ್ಡ ಗಲಾಟೆ ಆಯಿತು. ನಾನು ಮುಖ್ಯಮಂತ್ರಿ ಕೇಳಿದೆ, ಹಂಗೇನು ಆಗಿಲ್ಲ ಬಿಡಪ್ಪ ಅಂದರು. ಆಮೇಲೆ ನೋಡಿದ್ರೆ ಅಧಿಕಾರಿ ಅವನ್ಯಾರೋ ಪಂಕಜ್ ಪಾಂಡೆ, ಅವನು ಅಲ್ಲಿಂದ ಎತ್ತಾಕ್ಬಿಟ್ರು. ನಾನು ಕೇಳಿದ್ಕೆ ಆಮೇಲೆ ಏನೋ ಪನ್ನಣ್ಣ ಇದ್ದಿದ್ರು ಹೇಳ್ತಾರೆ, ಪನ್ನಣ್ಣ ಏನೋ ಸಂಧಾನ ಮಾಡಿದ್ರು ಅಂತ ಹೇಳೋ ಸುದ್ದಿ ನಮ್ಮವ್ರು ಹೇಳಿದ್ದಲ್ಲ, ಮಾಧ್ಯಮದವ್ರು ಇದಾರಾ, ಸಂಧಾನ ಮಾಡಿದ್ರು, ಆಮೇಲೆ ಆಯಿತು ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಂತೂ ಸುದ್ದಿ ಬಂತು. ಅಂದರೆ ಈ ಸರ್ಕಾರದಲ್ಲಿ ಈ ಪವರ್ ಇದೆಯಲ್ಲ, ಪವರ್, ಆ ಪಾಲಿಟಿಕ್ಸ್ ನಿಲ್ಲಿಲ್ಲ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡಲ್ಲ. ನಾವೇನಾದರೂ ಸಿದ್ದರಾಮಯ್ಯನವ್ರನ್ನ, ಗೌರವಾನ್ವಿತ ಸಿದ್ದರಾಮಯ್ಯನವ್ರನ್ನ ರೇಗಿಸ್ತಾರೆ ಭಾಳ, ಗೊತ್ತಲ್ಲ ಅವ್ರದ್ದು, ಅವ್ರು ಹೇಳ್ತಾರೆ, ನಾನು ಹಾಲು ಸಕ್ಕರೆ ಅಂತಿದ್ದೀರಿ ನಾವಿಬ್ಬರು ಅಂತಾರೆ. ಯಾರು? ಇವರಿಬ್ಬರು ಹಾಲು ಸಕ್ಕರೆ ಅಂತಿದ್ದೀರಿ ಅಂತಾರೆ. ನಾನು ಸಕ್ಕರೆ ಅಂತ ಅಂದೆ, ಸಿದ್ದರಾಮಯ್ಯನವ್ರು ಸ್ವಲ್ಪ ಸಕ್ಕರೆ ಗುಣ, ಅದಕ್ಕೆ ಸಕ್ಕರೆ ಅಂತಂದೆ. ಅವ್ರು ಹಾಲು ಸಕ್ಕರೆ ಅಂತ ಸಿದ್ದರಾಮಯ್ಯನವ್ರ ಸ್ಟೇಟು. ಈಗ ಹಾಲು ಹೋಗಿ ಹಾಲ ಆಗ್ಬಿಟ್ಟಿದೆ ಫುಲ್ಲು. ಡೆಲ್ಲಿ 4 ದಿನ 3 ದಿನ ಇಲ್ಲಾಗಲಿಲ್ಲ. ದಿನ ಟ್ವೀಟ್ಗಳ ಮೇಲೆ ಟ್ವೀಟು, ಪ್ರಯತ್ನ ನಮ್ಮದು, ಉಳಿದಿದ್ದು ದೇವರದು, ಗೋವಿಂದ ಗೋವಿಂದ. ಪ್ರಾರ್ಥನೆ ಸೋತ್ರೂ ಪ್ರಯತ್ನ ಸೋಲಲ್ಲ, ಅವ್ರ ಟ್ವೀಟ್. ನನಗನ್ಸುತ್ತೆ ನಂದಿನಿಗೆ ಒಳ್ಳೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಪರಮೇಶ್ವರ್ ಅವರು. ನಂದಿನಿ ಹಾಲು ಎಲ್ಲ ಕಡೆ ಅಭಿಷೇಕ, ಯಾವ ದೇವಸ್ಥಾನಕ್ಕೆ ಹೋಗು ಅವರು ಕುಟುಂಬ ಸಮೇತರು ಹೋಗ್ತಾರೆ, ಹಾಲಿನ ಅಭಿಷೇಕ ಮಾಡಿದ್ದೆ. ಒಂದು 100 ದೇವಸ್ಥಾನ ಆಗ್ಬಿಟ್ಟವೆ ಹಾಲಿನ ಅಭಿಷೇಕ. ಅದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವ್ರನ್ನ ತೆಗೆದಾಕ್ಬಿಡಿ, ರಾಮಲಿಂಗಾರೆಡ್ಡಿ ತೆಗೆದಾಕಿ ಮುಜರಾಯಿನ ಅವ್ರು ಕೊಟ್ಬಿಡಿ. ನಿಮಗೂ ಆಸೆ ಬೆಂಗಳೂರಿಗೆ ಬರಬೇಕು ಅಂತ, ಪಾಪ ಆಗಲೇ ಇಲ್ಲ ಪಾಪ ಅವ್ರಿಗೆ. ಈ ಪವರ್ ಪಾಲಿಟಿಕ್ಸ್ ಅನ್ನೋದು
ಯಾವ ರೀತಿ ಅಧಿಕಾರಿಗಳ ಮೇಲೆ ಪವರ್ ಆಗುತ್ತೆ ಅಂತ ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲರೂ ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ಈ ಥರದ ವ್ಯವಸ್ಥೆಗಳು ಹಾಳಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ಈ ರೀತಿ ನಾವು ಸುಳ್ಳುಗಳನ್ನು ರಾಜ್ಯಪಾಲರುಗಳ ಮಾತುಗಳಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀನಿ ಅಧ್ಯಕ್ಷ. ಇನ್ನು ಕಾನೂನು ಸುವ್ಯವಸ್ಥೆ, ಪರಮೇಶ್ವರ್ ಅವರು, ಇನ್ನು ಕಾನೂನು ಸುವ್ಯವಸ್ಥೆ ದೇವರಿಗೆ ಪ್ರೀತಿ ತಾವು ಹಾಕಿದ್ದೀರಾ. ನಮ್ಮ ಪ್ಯಾರಾದಲ್ಲಿ 34ನೇ ಪ್ಯಾರಾ ಹಾಕಿದ್ದೀರಾ. ಏನು ಪೊಲೀಸರು ನ್ಯಾಯ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮಾದರಿ ಅಂತ ಹಾಕ್ಬಿಟ್ಟಿದ್ರು. ಅವ್ರು ಹಾಕಿದ್ರು ನೀವು ಹಾಕಿದ್ರು ಅಂತ, ನೀವಾದ್ರೆ ಹಾಕ್ತಾ ಇರಲ್ಲ, ಎಲ್ಲೋ ಅವ್ರು ಹಾಕ್ಬಿಟ್ಟಿರ್ಬೇಕು ಪಾಪ. ಹೋಮ್ ಡಿಪಾರ್ಟ್ಮೆಂಟ್ ಪೊಲೀಸರದು ಹಾಕ್ಬಿಟ್ಟಿದ್ದೀರ, ತಪ್ಪು ಮಾಡಿದ್ರಿ. ಇಲ್ಲಿ ನೋಡಿ, ಬಡ್ಕಂತವನೆ, ಬಾಯ್ ಬಡ್ಕಂತವನೆ, 3 ಸ್ಟಾರ್ ಎಲ್ಲ ಟಿವಿ ದಿನ ಇದೆ, ಬೆಳಗ್ಗೆ ಇದ್ರೆ ಇದೆ ಬರ್ತಾಯಿತ್ತು. ಲಂಚ ಡೀಲ್, 20 ಲಕ್ಷಕ್ಕೆ ಡೀಲ್, 1 ಲಕ್ಷ ಅಡ್ವಾನ್ಸ್, 4 ಲಕ್ಷ ತಗೊಂಡವಾಗ ಸಿಕ್ಕಾಕೊಂಡ. ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರೋದೆ. ಬಡ್ಕಂತ ಇದ್ದಾನೆ, ನಾಯಿ ಬಡ್ಕೊಂಡಂಗೆ ಬಡ್ಕಂತ ಇದ್ದಾನೆ. ಏಯ್ ಅಂತಾನೆ. ಯಾರಿಗೆ? ಲೋಕಾಯುಕ್ತ ಪೊಲೀಸರದು. ಇದು ಕನ್ನಡಿ ಅಲ್ವಾ ಇಲಾಖೆಗೆ? ಆಮೇಲೆ ನಮ್ಮ ಸ್ನೇಹಿತರಾದಂಥ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ತಕ್ಷಣ ಅವ್ರಿಗೆ ಬೇಜಾರಾಗಿರ್ಬೇಕು ನೋಡ್ಬಿಟ್ಟು, ಪೊಲೀಸರೇ ಲಂಚ ಪಡೆದಿರೋದು ಮುಜುಗರ ತಂದಿದೆ ಪರಮೇಶ್ವರ್ ಅವರು. ಅದು ಎಲ್ಲಿ ಕರೀತಾನೆ ಅಧ್ಯಕ್ಷರೇ? ಲಂಚ ತಗೊಳಕ್ಕೆ ಮೊದಲೆಲ್ಲ ಲಂಚ ಟೇಬಲ್ ಕೆಳಗಡೆ ಓಡ್ತಾ ಇತ್ತು, ಕೈ ಇಕ್ಕೋರು ಹಿಂಗೆ, ಅಲ್ಲಿ ಆ ಕೈಯಲ್ಲಿ ಅವನಿಡೋನು, ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ, ಅದು ಹೊರಟೋಯ್ತು. ಈಗ ಇವನು ಎಲ್ಲಿ ಕರೆದ ಅವನು ಗೊತ್ತಾ ಲಂಚ ಇಸ್ಕೊಳಕ್ಕೆ? ಮುಖ್ಯಮಂತ್ರಿಗಳೇ, CR ಗ್ರೌಂಡ್ಗೆ, ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪೆರೇಡ್ ಮಾಡ್ತಾರಲ್ಲ, ಆ ಪೆರೇಡ್ ಗ್ರೌಂಡ್ಗೆ ಕರೆದಿರೋದು ಲಂಚ. ಏನೋ ಕ್ರಿಮಿನಲ್ ಕೇಸಲ್ಲ ಇದು, ಪಾರ್ಟ್ನರ್ಶಿಪ್ ಕೇಸು. ಪಾರ್ಟ್ನರ್ಗಳು ಜಗಳ ಆಡಿ ಇವನಿಗೆ ಬರೋದೇ ಇಲ್ಲ. ಪಾರ್ಟ್ನರ್ಶಿಪ್ ಜಗಳ ಆಡಿದ್ರೆ ಅದು ಕೋರ್ಟಲ್ಲಿ ಸಿವಿಲ್ ಮ್ಯಾಟ್ರ್ ಇದೆ, ಸಿವಿಲ್ ಮ್ಯಾಟ್ರಿಗೆ ಹೋಗ್ತಾರೆ, ಅಲ್ಲಿ ತೀರ್ಮಾನಗಳನ್ನು ಸಿವಿಲ್ ಮ್ಯಾಟ್ರ್ ಇದರಲ್ಲಿ ತೀರ್ಮಾನ ಮಾಡ್ಕೋಬೇಕು. ಇವನಿಗೇನು ಕೆಲಸ? ಅರೆಸ್ಟ್ ಮಾಡ್ತಾನೆ, ಅವನ್ನ ಲಾಕಪ್ಪಲ್ಲಿ ಹಾಕ್ತಾನೆ, ಅವನ ಮೇಲೆ ಕೇಸ್ಗಳು ಹಾಕ್ತಾರೆ, 1 ಲಕ್ಷ ಕೊಡ್ತಾನೆ ಅವನು, ಆಮೇಲೆ ಬಿಡ್ತಾನೆ, ಇನ್ನು 4 ಲಕ್ಷ ತಗೊಂಬ ಅಂತಾನೆ, ಆಮೇಲೆ ಒಟ್ಟು 11 ಲಕ್ಷಕ್ಕೆ ಡೀಲ್ ಮಾಡ್ತಾನೆ. ಅವ್ನು 4 ಲಕ್ಷ ಕೊಡುವಾಗ ಸಿಕ್ಕಾಕೊಂಡಿರೋದು ಇದು, ಪಡ್ಕೊಳ್ತಾ ಇರೋದು. CR ಪೆರೇಡ್ ಗ್ರೌಂಡು ಲಂಚದ ಕೇಂದ್ರ ಆಗೋಯ್ತು ಈಗ. CR ಪೊಲೀಸ್ ಲಂಚದ ಕೇಂದ್ರ ಆಗೋಗಿದೆ ಇದು. ಇವತ್ತು ಕಾನೂನು ಸುವ್ಯವಸ್ಥೆ ತಾವು ನೋಡ್ತಾ ಇದ್ದೀರಾ. ಡ್ರಗ್ ಸಿಕ್ಕಿದಾಗೂ ಕೂಡ ಮೈಸೂರಲ್ಲಿ ಸಿಕ್ತು, ಬೆಂಗಳೂರಲ್ಲಿ ಸಿಕ್ತು. ನಮ್ಮ ಮಿನಿಸ್ಟರ್ ಹೇಳ್ತಾರೆ ಯಾವುದೋ ಒಂದು ಸ್ವಲ್ಪ ಸಿಕ್ಕಿದೆ ಅಂತ ಹೇಳಿದ್ರು. ಆಮೇಲೆ ಅವರು ಪ್ರೆಸ್ ಮೀಟ್ ಹೇಳಿದ್ರು ಭಾಳ ಜಾಸ್ತಿ ಸಿಕ್ಕಿದೆ, 100 ಕೋಟಿ ಸಿಕ್ಕಿದೆ ಅಂತ ಹೇಳಿದ್ರು. ಆಮೇಲೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದ್ರು, ಚೀಮಾರಿ ಹಾಕಿದ್ರು, ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು. ಹೇಳ್ಬೋದ ಪದ ಸರಿ ಇಲ್ಲ, ಬೆಂಕಿ ಇಟ್ಟರು. ಅವ್ರು ಯಾವನೋ ಒಂದು ಡೆಲ್ಲಿಯಿಂದ ಮಹಾರಾಷ್ಟ್ರದಿಂದ ಎಲ್ಲ ಅರೆಸ್ಟ್ ಮಾಡ್ತಾವ್ರು, ನೀವೇನು ಮಣ್ಣು ತಿಂತಾ ಇದ್ದೀರಾ ಅಂತಂದ್ರು. ಅಷ್ಟು ಹೇಳಿದ ಮೇಲೂ ಮತ್ತೆ ಡೆಲ್ಲಿ ಪೊಲೀಸರು ಬಂದು ಮತ್ತೆ ಇಲ್ಲಿ ಡ್ರಗ್ ಹಿಡಿತಾರೆ. ಹಿಂಗೆ ಪದೇ ಬೇರೆ ರಾಜ್ಯದವ್ರು ಬಂದು ಈ ಥರ ಡ್ರಗ್ಗನ್ನು ಹಿಡಿತಾ ಇದ್ರೆ ರಾಜ್ಯದ ಏನು ಡ್ರಗ್ ರಾಜ್ಯ ಆಗೋಗ್ಬಿಟ್ಟಿದೆ ಇದು. ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಹಾಕಿದ್ದೀರ ಏನು? ಸರ್ವ ಜನಾಂಗದ ಶಾಂತಿಯ ತೋಟ. ಇದೇನಾ ಶಾಂತಿಯ ತೋಟ? ಇದೇನಾ ಕರ್ನಾಟಕ ಮಾದರಿ, ದೇಶಕ್ಕೆ ಮಾದರಿ? ಡ್ರಗ್ ರಾಜ್ಯ ಮಾಡಿರೋದು ದೇಶಕ್ಕೆ ಮಾದರಿನ? ಒಬ್ಬ 3 ಸ್ಟಾರ್ CR ಪೊಲೀಸ್ ಸ್ಟೇಷನ್ ಇದಕ್ಕೆ ಕರೆದು, ಗ್ರೌಂಡ್ ಕರೆದು ಹಣ ವಸೂಲಿ ಮಾಡ್ತಾ ಇರೋದು ಇದು ದೇಶಕ್ಕೆ ಮಾದರಿನಾ? ನೀವು ಬೀದರಲ್ಲಿ ATM ದರೋಡೆ ಆಯಿತು, ಇನ್ನೂ ಕಂಡಿಡದೇ ಇಲ್ಲ.
ಕಳ್ಳ ಯಾರು ಅಂತಾನೆ ನಮ್ಗೆ ಗೊತ್ತಾಗಿಲ್ಲ. ಇಲ್ಲಿ ವೈಫಲ್ಯ ಅಲ್ಲ, ಇದು ದೇಶಕ್ಕೆ ಮಾದರಿನ?